ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಕೃಷಿ ಕಾಯ್ದೆಗಳಿಗೆ ವಿರೋಧ ಹೆಚ್ಚುತ್ತಾನೇ ಇದೆ. ಕಿಚ್ಚು ದೇಶದಾದ್ಯಂತ 3 ತಾಸು ಹೆದ್ದಾರಿ ಬಂದ್. 3 ರಾಜ್ಯ, ಕರುನಾಡ 5 ಜಿಲ್ಲೆ, ಇರಲ್ಲ ರಸ್ತೆ ತಡೆ. ನ್ಯೂಸ್ 18ನ ಮೆಗಾ ಕವರೇಜ್, ಹೆದ್ದಾರಿ ದಂಗಲ್. ಕೇಂದ್ರದ ಕೃಷಿ ಕಾಯ್ದೆಗಳಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ತನಕ ಹೆದ್ದಾರಿ ಬಂದ್ ಆಗುತ್ತೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ದೇಶದಾದ್ಯಂತ ಎಲ್ಲ ಹೆದ್ದಾರಿಗಳನ್ನ ಬಂದ್ ಮಾಡೋದಕ್ಕೆ ರೈತರು ಕರೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮೂರು ರಾಜ್ಯ ಹೊರತುಪಡಿಸಿ ಎಲ್ಲಾ ಕಡೆ ಹೆದ್ದಾರಿ ಬಂದ್. ದೆಹಲಿ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್, ಈ 3 ಕಡೆ, ಈ 3 ರಾಜ್ಯವನ್ನು ಬಿಟ್ಟು ಮಿಕ್ಕೆಲ್ಲಾ ರಾಜ್ಯಗಳು, ಎಲ್ಲಾ ಹೆದ್ದಾರಿಗಳು ರೈತರು ತಡೆ ಮಾಡ್ತಿದ್ದಾರೆ. ಇವತ್ತು ಕಾಂಗ್ರೆಸ್ ಇದಕ್ಕೆ ಬೆಂಬಲ ಕೊಟ್ಟಿದೆ. ನಮ್ಮ ರಾಜ್ಯದ ಕಥೆ ಏನಪ್ಪಾ ಅಂದ್ರೆ 5 ಜಿಲ್ಲೆಗಳಲ್ಲಿ ಮಾತ್ರ ಬಂದ್ ಇರಲ್ಲ, ಆದರೆ ಪ್ರತಿಭಟನೆ ಇರುತ್ತೆ. ಅದನ್ನ ಬಿಟ್ಟು ಇನ್ನು 25 ಜಿಲ್ಲೆಯಲ್ಲೂ ಕೂಡ ಬಂದ್, ಪ್ರತಿಭಟನೆ ಎಲ್ಲವೂ ಕೂಡ. ಉಡುಪಿ, ಕೊಡಗು, ಬೀದರ್, ಚಾಮರಾಜನಗರ ಮತ್ತು ದಕ್ಷಿಣ ಕನ್ನಡದ ಉಪ್ಪಿನಂಗಡಿ, ಇಷ್ಟು ಕಡೆ ಬಂದ್ ಮಾಡಲ್ಲ. ಅವರು ಬರೀ ಪ್ರತಿಭಟನೆ ಮಾತ್ರ ಮಾಡ್ತಾರೆ. ದೇಶದ 3 ರಾಜ್ಯಗಳು, ದೆಹಲಿ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್, ಈ 3 ಕಡೆ ಯಾವುದೇ ರಸ್ತೆ ತಡೆ ಇಲ್ಲ. ರೈತರ ಹೆದ್ದಾರಿ ತಡೆಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ. ಕರ್ನಾಟಕದ 3 ಜಿಲ್ಲೆಗಳನ್ನು ಹೊರತುಪಡಿಸಿ ಇನ್ನೆಲ್ಲ ಕಡೆ ಹೆದ್ದಾರಿ ಬಂದ್ ಮಾಡೋದಕ್ಕೆ ಈಗಾಗಲೇ ರೈತರು ತಯಾರಾಗಿದ್ದಾರೆ. ಬೆಂಗಳೂರು ಟು ಹೈದರಾಬಾದ್ NH44 ಬಂದ್, ಬೆಂಗಳೂರು ಟು ತಿರುಪತಿ NH71 ಮತ್ತು 75 ಅಲ್ಲೂ ಕೂಡ ಬಂದ್ ಮಾಡ್ತಾರೆ. ಚಿತ್ರದುರ್ಗ ಹೋಗೋ ರಸ್ತೆ NH48 ಬಂದ್ ಮಾಡ್ತಾರೆ. ಬೆಂಗಳೂರು ಟು ಮೈಸೂರು ಹುಷಾರು NH275 ಬಂದ್ ಮಾಡ್ತಾರೆ. ಬೆಂಗಳೂರು ಟು ತಮಿಳುನಾಡು NH7 ಮತ್ತು NH48 ಎರಡೂ ಕಡೆ ಬಂದ್. ಬೆಂಗಳೂರು ಟು ಚಿತ್ರದುರ್ಗ ಬಂದ್ ಮಾಡ್ತಾರೆ. ಇನ್ನು ಗದಗದಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಲ್ ಗಮನಿಸಿ, ಅಲ್ಲಿ ಬಂದಾಗುತ್ತೆ. ಧಾರವಾಡ ರಮ್ಯಾ ರೆಸಿಡೆನ್ಸಿ NH4 ಅಲ್ಲಿ ಬಂದ್ ಮಾಡ್ತಾರೆ. ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ NH18, ಬಳ್ಳಾರಿ, ಕೊಪ್ಪಳ, ಆಂಧ್ರ, ಬೆಂಗಳೂರು ಗಡಿ ಬಂದ್ ಮಾಡ್ತಾರೆ. ಬಳ್ಳಾರಿ ಮರಿಯಮ್ಮನಹಳ್ಳಿ NH4 ಬಂದ್ ಮಾಡ್ತಿದ್ದಾರೆ. ಬಳ್ಳಾರಿ ಢಾಣಾಪುರ NH13 ಅಲ್ಲಿ ಬಂದ್ ಮಾಡ್ತಿದ್ದಾರೆ. ಬಳ್ಳಾರಿ ಅನಂತ ಶಯನಗುಡಿ ರಾಷ್ಟ್ರೀಯ ಹೆದ್ದಾರಿ 25 ಅಲ್ಲೂ ಬಂದ್ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರ ನ್ಯಾಷನಲ್ ಹೈವೇ ನಂಬರ್ 7 ಹೆದ್ದಾರಿಯನ್ನು ಬಂದ್ ಮಾಡ್ತಿದ್ದಾರೆ. ರಾಯಚೂರು ಲಿಂಗಸಗೂರು ಟೋಲ್ ಬಂದ್ ಮಾಡ್ತಿದ್ದಾರೆ. ಇದಿಷ್ಟು ಕಡೆ ಟ್ರಾಫಿಕ್ ಜಾಮ್ ಆಗೋ ಎಲ್ಲ ಸಾಧ್ಯತೆ ಇದೆ. ಚಿತ್ರದುರ್ಗ NH4 ಗ್ರಾಮೀಣ ಬ್ಯಾಂಕ್ ಹತ್ರ, ಮೈಸೂರು ಕೊಲಂಬಿಯಾ ಸಿಗ್ನಲ್ ಏನಿದೆ ಸರ್ಕಲ್ಲು, ಅಲ್ಲಿ ಆಸ್ಪತ್ರೆ, ಅಲ್ಲೂ ಬಂದ್ ಮಾಡ್ತಾರೆ. ಮೈಸೂರು, ಊಟಿ, ಬಂಡೀಪುರ, APMC ಮುಂಭಾಗ, ಚಿತ್ರದುರ್ಗ NH4. ಇನ್ನು ಮಳವಳ್ಳಿ, ಮೈಸೂರು, ಬೆಂಗಳೂರು, ಮಂಡ್ಯ VC ಫಾರಂ ಹತ್ರ, ಶ್ರೀರಂಗಪಟ್ಟಣ, ಹಾಸನ ಹೈವೇ ಹತ್ರ. ಅದು ಬಿಟ್ಟರೆ ಇನ್ನು ಮಳವಳ್ಳಿ, KM ದೊಡ್ಡಿ, ನಾಗಮಂಗಲ, ಬೆಳ್ಳೂರು ಕ್ರಾಸ್, ಹುಣಸೂರು, ಪಿರಿಯಾಪಟ್ಟಣ ಹೆದ್ದಾರಿ ಎಲ್ಲ ಕಡೆ ಬಂದ್ ಮಾಡ್ತಾರೆ. ರಾಮನಗರ APMC ಸರ್ಕಲ್ಲು, ಅಲ್ಲಿ ಮುಖ್ಯ ಸರ್ಕಲ್ಲು. ತುಮಕೂರು, ಗುಬ್ಬಿ, ಚಿತ್ರದುರ್ಗ ಹೈವೇ ಬಂದ್ ಮಾಡ್ತಾರೆ. ಬೆಳಗಾವಿ ಮಹಾರಾಷ್ಟ್ರ ಹೆದ್ದಾರಿ, ಬೆಳಗಾವಿ ಬೆಂಗಳೂರು ಹೆದ್ದಾರಿ, ಹಾಸನ ಚನ್ನರಾಯಪಟ್ಟಣ, ಹಾಸನ ಮಂಗಳೂರು ಎಲ್ಲ ಕಡೆ ಬಂದ್, ಎಲ್ಲ ಕಡೆ ಜಾಮ್. ಕೋಲಾರ, ವಡಗೂರು, ನರಸಾಪುರ ಹೈವೇ, ಕೊಡಗು ಗುಡ್ಲುಪೇಟೆ ರಾಷ್ಟ್ರೀಯ ಹೆದ್ದಾರಿ ಅದನ್ನು ಬಂದ್ ಮಾಡ್ತಾರೆ. ಅಂದ್ರೆ ಅರ್ಥ ಅಕ್ಷರಶಃ ಇಡೀ ದೇಶ ಈ ಮೂಲಕ 3 ರಿಂದ 5 ಗಂಟೆ ಬಂದ್ ಆಗುತ್ತೆ ಗ್ಯಾರಂಟಿ. ಮತ್ತಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡೋಣ. ಇನ್ನೇನು 12 ಗಂಟೆ ಅಂದರೆ ಇನ್ನು 2 ತಾಸುಗಳ ಮಾತ್ರ ಬಾಕಿ ಇದೆ. ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಬೆಂಗಳೂರಿನ ಯಲಹಂಕ ಭಾಗದಲ್ಲಿದ್ದಾರೆ ಅಂತ ಗೊತ್ತಾಯಿತು. ಅಲ್ಲಿ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಯಾವ ಮಟ್ಟದಲ್ಲಿದೆ, ಪ್ರತಿಭಟನೆ ಮಾಡ್ತಾರೆ, ಬಂದ್ ಮಾಡ್ತಾರೆ, ಕೇಳೋಣ. ಗುಡ್ ಮಾರ್ನಿಂಗ್ ಆಶಿಕ್, ಹೇಗಿದೆ ಪರಿಸ್ಥಿತಿಯಲ್ಲಿ? ಯಾರ ಮುಂದಾಳತ್ವದಲ್ಲಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ? ಪರ್ಮಿಷನ್ ತೊಗೊಂಡಿದ್ದೀರಾ? ಪೊಲೀಸರು ಹೇಗೆ ಅದಕ್ಕೆ ತಡೆ ಒಡ್ಡೋಕೆ ರೆಡಿಯಾಗಿದ್ದಾರೆ? ಹೇಗೆಲ್ಲ ಬೆಳವಣಿಗೆ ಆಗ್ತಿದೆ ನಮಗೆ ತೋರಿಸಿ, ಎಕ್ಸ್ಪ್ಲೇನ್ ಮಾಡಿ.
ಎಸ್ ಹರೀಶ್ ನಾಗರಾಜ್, ಏನು ಇವತ್ತು ಹೆದ್ದಾರಿಗಳನ್ನ ತಡೆದು ಪ್ರತಿಭಟನೆ ಮಾಡಿ ಹೋರಾಟ ಮಾಡೋದಕ್ಕೆ ರೈತರು ಮುಂದಾಗಿರುವಂತದ್ದು. ಹಿನ್ನೆಲೆ 12 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಹೆದ್ದಾರಿಯನ್ನ ಬಂದ್ ಮಾಡಿ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಮುಖ್ಯವಾಗಿ ಏನು ಯಲಹಂಕದ ಪೊಲೀಸ್ ಠಾಣಾ ಮುಂಭಾಗದಲ್ಲಿರುವಂತಹ ವೃತ್ತವನ್ನ ಅಲ್ಲಿನ ರಸ್ತೆಯನ್ನ ತಡೆದು ಏನು ಪ್ರತಿಭಟನೆಯನ್ನ ಮಾಡೋದಕ್ಕೆ ರೈತರು ಏನು ಸಿದ್ಧಗೊಳ್ತಾ ಇರುವಂತದ್ದು. ಈ ನೆಲೆಯಲ್ಲಿ ಈಗಾಗಲೇ ಇದಕ್ಕೆ ಬೇಕಾಗಿರುವಂತಹ ಒಂದು ಪ್ರಿಕಾಷನ್ಸ್ ತರ ಪೊಲೀಸರು ಕೂಡ ರೆಡಿ ಆಗಿದ್ದಾರೆ. ಒಂದ್ ಕಡೆಯಿಂದ KSRP ಅನ್ನು ಕೂಡ ಈ ಒಂದು ವೃತ್ತದ ಬಳಿ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಸಾಕಷ್ಟು ಸುಮಾರು 100 ರಿಂದ 150 ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡ್ತೀವಿ. ಇನ್ನೇನು ಟೈಮ್ 2 ತಾಸು ಮಾತ್ರ ಬಾಕಿ ಇರುವಂತದ್ದು. ಇದ್ರ ಜೊತೆಗೆ ಒಂದು ವೇಳೆ ಅವರು ಏನಾದ್ರು ಅಂದ್ರೆ ಮೆರವಣಿಗೆ ಮಾಡ್ತಾರೆ ಅಂತಾದ್ರೆ ಇದೇ ಯಲಹಂಕದ ನ್ಯೂಟೌನ್ ಬಳಿ ಇರುವಂತಹ ನಾಗೇನಹಳ್ಳಿ ಗೇಟ್ ಶೆಲ್ ಪೆಟ್ರೋಲ್ ಪಂಪ್ ಏನು ಬಳಿ ಕೂಡ ಒಂದಿಷ್ಟು ಪೊಲೀಸರನ್ನ ಜೊತೆಗೆ ಬ್ಯಾರಿಕೇಡ್ ಗಳನ್ನ ಹಾಕಿ ಅಲ್ಲಿಯೇ ಒಂದು ಅವರನ್ನ ತಡೆದು ಅವರನ್ನ ಮನವೊಲಿಸಿ ಅವರನ್ನ ಈ ಒಂದು ಹೋರಾಟದಿಂದ ಕೈ ಬಿಡುವಂತೆ ಮಾಡೋಕ್ಕೂ ಕೂಡ ಅಲ್ಲೂ ಕೂಡ ಒಂದಿಷ್ಟು ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈಗಷ್ಟೇ ಶಾಂತಕುಮಾರ್ ಕುರುಬೂರು ಶಾಂತಕುಮಾರ್ ಕಬ್ಬು ಬೆಳೆಗಾರರ ಅಧ್ಯಕ್ಷರು ಅವರು ಮಾತಾಡ್ದ ಕರೆಕ್ಟ್ ಆಗಿ 12 ಗಂಟೆಗೆ ನಾವು ಅಲ್ಲಿರ್ತೀವಿ, ರಸ್ತೆಯನ್ನ ಬಂದ್ ಮಾಡ್ತೀವಿ. ನಮಗೆ ಯಾರ ಹೋರಾಟ ಮಾಡೋದಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ನಾವು ನಮ್ಮ ಹಕ್ಕುಗಳನ್ನ ಕೇಳ್ಕೊಂಡು ನಮ್ಮ ಏನು ಪರಿಸ್ಥಿತಿ ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ವಿ. ಆದ್ರೆ ಒಂದೇ ಒಂದು ಬಾರಿ ಕೂಡ ಸರ್ಕಾರ ನಮ್ಮ ಮನವಿಯನ್ನ ಆಲಿಸಲಿಲ್ಲ. ಜೊತೆಗೆ ನಮ್ಮ ವಿರುದ್ಧ ಅಂತಂದ್ರೆ ದೆಹಲಿಯಲ್ಲಿ ನಮ್ಮ ರೈತ ಸಮುದಾಯದ ಮೇಲೆ ನಿರಂತರವಾಗಿ ಪೊಲೀಸ್ ಬಲಗಳನ್ನ ಬಳಸಿಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದೆ ಕೇಂದ್ರ ಸರ್ಕಾರ. ಹೀಗಿದ್ರೂ ಕೂಡ ನಮ್ಮ ಮೇಲೆ ನಾವು ಅನ್ನ ಬೆಳೆಯುವಂತ ಅನ್ನದಾತರು ನಮ್ಮ ಮೇಲೆ ಈ ತರ ಸರ್ಕಾರ ಮಾಡಿದ್ರೆ ನಾವು ಏನು ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನು ಅವರು ಮುಂದಿಡ್ತಾ ಇದ್ದಾರೆ. ಹೀಗಾಗಿ ಯಾವ ಪೊಲೀಸ್ ಕಮಿಷನರ್ ಬೇಕಾದ್ರೂ ಬರಲಿ, ಯಾವ DGIGP ಬೇಕಾದ್ರೂ ಬರಲಿ, ನಾವು ಯಾರ ಒತ್ತಡಕ್ಕೂ ಕೂಡ ಮಣಿಯಲ್ಲ. ನಾವು ಅವ್ರ ಪರ್ಮಿಷನ್ ಕೊಡದೇ ಇರಲಿ, ನಾವು ನಮ್ಮ ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ ಅನ್ನುವಂತ ಒಂದು ಕಟಿಬದ್ಧ ನಿರ್ಧಾರವನ್ನ ತೆಗೆದುಕೊಂಡಿರುವಂತ ಹರೀಶ್. ಓಕೆ, ಏನಾದ್ರು ರೂಟ್ ಚೇಂಜ್ ಮಾಡಿದಾರ ಅಲ್ಲಿ? ಇಲ್ಲ ಹರೀಶ್, ಅಂದ್ರೆ ಮುಖ್ಯವಾಗಿ ಯಲಹಂಕದ 2 ಕಡೆ ಪ್ರೊಟೆಸ್ಟ್ ಮಾಡ್ತೀವಿ ಅನ್ನುವಂಥದ್ದು. ಒಂದು ಏನು ಯಲಹಂಕ ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವಂತಹ ವೃತ್ತದ ಬಳಿ, ಇನ್ನೊಂದು ಕಡೆಯಿಂದ ಯಲಹಂಕ ನ್ಯೂಟೌನ್ ಬಳಿ ಇರುವಂತಹ ನಾಗೇನಹಳ್ಳಿ ಗೇಟ್ ಏನಿದೆ ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತೀವಿ. ಅದು ಮುಖ್ಯವಾಗಿ ದೊಡ್ಡಬಳ್ಳಾಪುರ ಮೈನ್ ರೋಡ್ ರಾಜ್ಯ ಹೆದ್ದಾರಿ ಅದನ್ನ ತಡಿತೀವಿ ಅನ್ನುವಂಥದ್ದು. ಅಲ್ಲಿನ ಒಂದು ನಾಗೇನಹಳ್ಳಿ ಗೇಟ್ ಬಳಿ ಅಲ್ಲಿ ರಸ್ತೆ ತಡಿತಾ ಇರುವಂತದ್ದು ಈ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ಹಳ್ಳಿ ನಾರಾಯಣ ಅವರ ನೇತೃತ್ವದಲ್ಲಿ. ಇನ್ನೊಂದು ಕಡೆಯಿಂದ ಯಲಹಂಕ ಪೊಲೀಸ್ ಠಾಣಾ ಮುಂಭಾಗದಲ್ಲಿರುವಂತಹ ವೃತ್ತದಲ್ಲಿ ಕುರುಬೂರು ಶಾಂತಕುಮಾರ್ ಸ್ವತಃ ಬಂದು ಇಲ್ಲಿ ರಸ್ತೆಯನ್ನು ತಡೆ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳಿರುವಂತದ್ದು ಹರೀಶ್. ಥ್ಯಾಂಕ್ಸ್ ಸೊ ಮಚ್ ಆಶಿಕ್ ಮುಲ್ಕಿ ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ವಾಕ್ ಸಮರ ಜೋರಾಗಿ ನಡೀತಾ ಇದೆ. ಬಿಜೆಪಿ ಮತ್ತು TMC ನಡುವಿನ ಬಿರುಸಿನ ಪೈಪೋಟಿ. ಇನ್ನು ಚುನಾವಣಾ ಡೇಟ್ ಅನೌನ್ಸ್ ಆಗಿಲ್ಲ, ಆದರೆ ಈ ಪೈಪೋಟಿ ಜೋರಾಗೇ ಇದೆ. ಬದಲಾವಣೆ ರಥಯಾತ್ರೆಗೆ ಇವತ್ತು ಭಾರತೀಯ ಜನತಾ ಪಕ್ಷದವರು ತಯಾರಿ ಮಾಡ್ಕೋತಿದ್ದಾರೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ರಥಯಾತ್ರೆ ಅನುಮತಿ ನೀಡಿಲ್ಲ ಅಂತ ಬಿಜೆಪಿ ಕಿಡಿ. ಅನುಮತಿ ಕೊಡೋದು ಜಿಲ್ಲಾಡಳಿತ ಅಂತೂ TMC ಯಾವುದೇ ಯಾತ್ರೆ ತಡೆಯಲ್ಲ ಅಂತ ಕೌಂಟರ್. ಬ್ರೇಕಿಂಗ್ ನ್ಯೂಸ್. ಇದು ಈಶಾನ್ಯ ಭಾರತ ಅಂದ್ರೆ ಪಶ್ಚಿಮ ಬಂಗಾಳ ಭಾಗ. ಅಲ್ಲಿ ಚುನಾವಣೆ ವಾಕ್ ಸಮರ, ಬಿಜೆಪಿ TMC ನಡುವಿನ ಬಿರುಸಿನ ಪೈಪೋಟಿ ನಡೀತಾ ಇದೆ. ಬದಲಾವಣೆ ರಥ ಯಾತ್ರೆಗೆ ಇವತ್ತು ಬಿಜೆಪಿ ಸಿದ್ಧತೆ ಮಾಡ್ಕೋತಿದ್ದಾರೆ. ಯಾಕೆಂದ್ರೆ ದೊಡ್ಡ ಬರ್ತಿರೋದ್ರಿಂದ ಇವತ್ತು ಅದಕ್ಕೆ ಹಸಿರು ನಿಶಾನೆ ತೋರಿಸೋದಕ್ಕೆ ರಥಯಾತ್ರೆಗೆ ಅನುಮತಿ ನೀಡಿಲ್ಲ ಅಂತ ಬಿಜೆಪಿ ಕಿಡಿಕಾರ್ತಿದೆ. ಅನುಮತಿ ಕೊಡೋದು ಜಿಲ್ಲಾಡಳಿತ ಅಂತ TMC. ಯಾವುದೇ ಯಾತ್ರೆ ತಡೆಯಲ್ಲ ಅಂತ ಕೌಂಟರ್ ಕೂಡ ಕೊಡ್ತಿದ್ದಾರೆ. ಅನುಮತಿ ಕೊಟ್ಟಿದ್ದೇವೆ ಅಂತ ನಾಡಿಯ ಜಿಲ್ಲಾಡಳಿತ ಇದೀಗ ಹೇಳ್ತಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಚಲಿಸುವ ಬದಲಾವಣೆ ರಥ ಇದು. ಮಧ್ಯಾಹ್ನ ನಾಡಿಯ ಕ್ಷೇತ್ರದಿಂದ ರ್ಯಾಲಿ ಶುರುವಾಗುತ್ತೆ. 1 ತಿಂಗಳ ಕಾಲ ಸಂಚರಿಸುತ್ತೆ ಬಿಜೆಪಿಯ ಈ ರಥ. ಫೆಬ್ರವರಿ 11ರಂದು 4ನೇ ರ್ಯಾಲಿಗೆ ಅಮಿತ್ ಶಾ ಭಾಗಿಯಾಗ್ತಿದ್ದಾರೆ. ಮಾರ್ಚ್ ಆರಂಭದ ವೇಳೆಗೆ ರಥಯಾತ್ರೆ ಮುಕ್ತಾಯ ಆಗುತ್ತೆ. ಈ ಸಾಲಿನ ಶೈಕ್ಷಣಿಕ ವರ್ಷವೇ ಮುಗುದಿಲ್ಲ, ಆಗಲೇ ಮುಂದಿನ ವರ್ಷದ ಅಡ್ಮಿಷನ್ ಶುರುವಾಗ್ತಿದೆ. ಭಜನೆ ಮಾಡ್ತಿದ್ದಾರಂತೆ. ಸರ್ಕಾರದ ಶುಲ್ಕ ಕಡಿತಕ್ಕೆ ಇದೀಗ ಖಾಸಗಿ ತಿರುಮಂತ್ರ. ಖಾಸಗಿ ಶಾಲೆಗಳ ಶುಲ್ಕ ವಸೂಲಿಗೆ ಮಾಸ್ಟರ್ ಪ್ಲಾನ್. ಬ್ರೇಕಿಂಗ್ ನ್ಯೂಸ್.
ಶೈಕ್ಷಣಿಕ ವರ್ಷ 4 ತಿಂಗಳು ಇರಬೇಕಾದ್ರೆ ಮುಂದಿನ ವರ್ಷದ ಚಿಂತೆ ಈಗ. ಇನ್ನು ಜೂನ್ವರೆಗೆ ತೆರೆದಿರುತ್ತೆ ಶಾಲೆ. ಆದರೆ ಈಗಾಗಲೇ ಸರ್ಕಾರದ ಶುಲ್ಕ ಕಡಿತಕ್ಕೆ ಖಾಸಗಿಯವರು ತಿರುಮಂತ್ರ ಕೊಟ್ಟು ಮುಂದಿನ ವರ್ಷದ ಅಡ್ಮಿಷನ್ ಮಾಡ್ಕೊತಾ ಇದ್ದಾರೆ ಈಗ. ಆದರೆ ಫೀಸ್ ಕಟ್ಟಿಸ್ಕೊಳ್ಳೋಕ್ಕೆ ಈ ಕ್ಷಣ ನೋಡ್ತಾ ಇದ್ದೀರಾ ಬ್ರೇಕಿಂಗ್ ನ್ಯೂಸ್. ಸಾಮಾನ್ಯವಾಗಿ ಶೈಕ್ಷಣಿಕ ವರ್ಷ ಶುರು ಆಗ್ಬೇಕಾದ್ರೆ ಏಪ್ರಿಲ್ನಲ್ಲೋ ಮೇನಲ್ಲೋ ಕಟ್ತಾರೆ. ಸಾಮಾನ್ಯವಾಗಿ ಕಟ್ಟಬೇಕು ನಾವೆಲ್ಲರೂ ಕೂಡ ಮಕ್ಕಳಿಗೆ ಫೀಸ್ಗಳನ್ನ. ಆದರೆ ಇನ್ನೂ ಫೆಬ್ರವರಿ, ಇನ್ನೂ ಎಕ್ಸಾಮ್ ಆಗಿಲ್ಲ, ಬೇರೆಯವ್ರಿಗೆಲ್ಲ ಶೈಕ್ಷಣಿಕ ವರ್ಷ ಮುಗ್ದೇ ಇಲ್ಲ. ಹಂಗೆ ನೋಡೋಕೆ ಹೋದರೆ ಆಗಲೇ ಮುಂದಿನ ವರ್ಷದ ಫೀಸ್ ಕಟ್ಟಿ ಅಂತ ಈಗ ಖಾಸಗಿಯವರು ದುಂಬಾಲು ಬೀಳ್ತಿದಾರಂತೆ. 21-22ಕ್ಕೆ ಮತ್ತೆ ಎಲ್ಲ ಖಾಸಗಿ ಶಾಲೆಗಳು ಫೀಸನ್ನು ಪೇ ಮಾಡಬೇಕು, ಅಡ್ಮಿಷನ್ಸ್ನ ಓಪನ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮೆಸೇಜ್ಗಳನ್ನು ಪೇರೆಂಟ್ಸ್ಗೆ ಅಂದರೆ ಪೋಷಕರಿಗೆ ಕಳಿಸ್ತಾ ಇದ್ದಾರೆ. ಸೊ ಇದು ಯಾವ ರೀತಿಯಾದಂಥ ಸರಿ ಇದೆ ಅನ್ನೋದು ಪೋಷಕರಲ್ಲಿ ಗೊಂದಲ ಸೃಷ್ಟಿಯಾಗ್ತಿದೆ. ಯಾಕೆಂದರೆ ಈ ಕಳೆದ 20-21 ವರ್ಷಕ್ಕೇ ನಾವು ಯಾವುದೇ ರೀತಿಯಾದಂಥ ಫೀಸನ್ನು ಪಾವತಿ ಮಾಡೋಕ್ಕಾಗದೆ ನಾವು ಇಷ್ಟು ಪೇ ಮಾಡಬೇಕಾ ಅನ್ನೋದು ಒಂದು ಗೊಂದಲದಲ್ಲೇ ಇದ್ದೀವಿ. ಇನ್ನು ಯಾವುದೇ ರೀತಿಯಾದಂಥ ಎಕ್ಸಾಮ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ. ಅದಕ್ಕಿಂತ ಮುಂಚಿತವಾಗಿಯೇ ಮುಂದೆ ಬರುವಂಥ 21-22ನೇ ಶೈಕ್ಷಣಿಕ ವರ್ಷಕ್ಕೆ ಅಡ್ಮಿಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಇದಕ್ಕೆ ನೀವು ಫೀಸನ್ನು ಪೇ ಮಾಡಬೇಕು ಅನ್ನೋ ಒಂದು ಮೆಸೇಜಸ್ಸು ಖಾಸಗಿ ಶಾಲೆಗಳಿಂದ ಬರ್ತಾ ಇರೋದು ಪೋಷಕರಲ್ಲಿ ಮತ್ತೊಂದು ಗೊಂದಲನ ಸೃಷ್ಟಿ ಮಾಡ್ತಿದೆ. ಖಾಸಗಿ ಶಾಲಾ ಮಂಡಳಿಗಳು ಸುಲಿಗೆ ಮಾಡ್ತಾ ಇದೆ. ಹೇಗಂದರೆ ನೆಕ್ಸ್ಟ್ ಇಯರ್ ಅಂದರೆ ಏನೊಂದು 21-22ನೇ ಸಾಲಿನ ಒಂದು ಅಡ್ಮಿಷನ್ನ ಈಗಾಗಲೇ ಅದು ಪ್ರಾರಂಭ ಮಾಡಿಬಿಟ್ಟಿದೆ. ಇದಕ್ಕಾಗಿ ನಮಗೆ ತುಂಬ ಮೆಸೇಜಸ್ ಬರ್ತಾ ಇದೆ. ಈಗ ನೆಕ್ಸ್ಟ್ ವರ್ಷಕ್ಕೆ ಏನು ಅಡ್ಮಿಷನ್ಸ್ ಬೇಕೋ ಅವರು ಕಳೆದ ಸಾಲಿನಲ್ಲಿ ಪೂರ್ತಿ ಹಣ ಅಂದರೆ ಫೀಸನ್ನು ಒಂದು 100% ಫೀಸ್ನ ಕಟ್ಟಬೇಕು ಅಂತ ಒತ್ತಾಯ ಮಾಡ್ತೀವಿ. ಇದು ಸರಿಯಲ್ಲ. ಯಾಕಂದರೆ ನಾವು ಕಳೆದ ತಿಂಗಳಷ್ಟೇ ನಾವು ಆದೇಶವನ್ನು ನೋಡಿದ್ದೀವಿ, ಅದು ಇಂಪ್ಲಿಮೆಂಟ್ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಸರ್, ಈಗ 21-22ನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರ ಇನ್ನೂ ಕೂಡ ಕ್ಯಾಲೆಂಡರ್ ಆಫ್ ಈವೆಂಟ್ಸನ್ನು ಘೋಷಣೆ ಮಾಡಿಲ್ಲ. ಸೊ ಹಾಗಾಗಿ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಘೋಷಣೆ ಆಗೋವರೆಗೂ ಕೂಡ ಹೊಸ ಅಡ್ಮಿಷನ್ಗಳನ್ನ ಯಾವುದೇ ಶಾಲೆಗಳು ಮಾಡ್ಕೋಬಾರ್ದು. ಅದು ಮಾಡ್ಕೊಂಡಿದ್ರೆ ಅದು ಇಲ್ಲೀಗಲ್ಲು. ಕೆಲವು ಪ್ರತಿಷ್ಠಿತ ಶಾಲೆಗಳು ಯಾರ್ಯಾರು ಶ್ರೀಮಂತರುಗಳು ಹೊಸ ಅಡ್ಮಿಷನ್ಗೆ ಅಪ್ಲಿಕೇಶನ್ ತಗೊಳ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಕೂಡ ವಸೂಲು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೂ ಒಂದು ಏನು ಹೇಳ್ತಾ ಇದ್ದಾರೆ ಅಂದರೆ ಮಧ್ಯೆ ಓದೋವಂಥ ಕ್ಲಾಸ್ಗಳಲ್ಲಿ ನೀವು ಮುಂದಿನ ವರ್ಷದ ಅಡ್ಮಿಷನ್ ಮಾಡ್ಕೊಂಡಿಲ್ಲ ಅಂದರೆ ಈ ವರ್ಷದ ಇದು ಮಾಡ್ಕೊಳ್ಳಲ್ಲ ಅಂತ ಭಾಳ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ ಶಾಲೆ. ನ್ಯೂಸ್ ಮುಂದುವರಿತು. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ಇವಳು ಯಂಗ್ ಜೀನಿಯಸ್. ಇವಳು ಹೆಜ್ಜೆ ಹಾಕ್ತಿದ್ರೆ ನೋಡುಗರು ಮೈಮರೆಯುತ್ತಾರೆ. ಇವಳು ಯಂಗ್ ಜೀನಿಯಸ್. ಇವಳಿಗೆ ಒಡಿಸ್ಸಿಯ ವಂಡರ್ ಕಿಡ್ ಅಂತಾರೆ. ಇಂಡಿಯಾ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಫೆಸ್ಟಿವಲ್ನ ರಂಗಕ್ಕಿಳಿದರೆ ಜನ ಬೆರಗಾಗುತ್ತಾರೆ. ಇವಳು ಯಂಗ್ ಜೀನಿಯಸ್. ಕೇವಲ 10 ವರ್ಷಕ್ಕೆ ದೇಶ ವಿದೇಶಗಳ ಅಭಿಮಾನಿಗಳನ್ನ ಹೊಂದಿದ್ದಾಳೆ. ಕೇವಲ 4 ವರ್ಷಕ್ಕೆ ಒಡಿಸ್ಸಿ ಪ್ರತಿಭೆ ಅನ್ನೋ ಪುರಸ್ಕಾರ ಪಡೆದಿದ್ದಾಳೆ. ನೆಟ್ವರ್ಕ್ 8ನ ಅದ್ಭುತ ಶೋನಲ್ಲಿ ಬೆಂಗಳೂರಿನ ಅದ್ಭುತ ಪ್ರತಿಭೆ ಶ್ರೀನಿಕಾ ಪುರೋಹಿತ್. ನನ್ನ ಹೆಸರು ಶ್ರೀನಿಕಾ. ನನಗೆ 10 ವರ್ಷ ವಯಸ್ಸು. ನಾನು ಒಬ್ಳು ಒಡಿಸ್ಸಿ ಕ್ಲಾಸಿಕಲ್ ಡ್ಯಾನ್ಸರ್ ಮತ್ತೆ ನಾನು ಬೆಂಗಳೂರಿನವಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪರ ನೃತ್ಯ ಮಾಡುವ ಅತಿ ಕಿರಿಯ ಡ್ಯಾನ್ಸರ್ಗಳಲ್ಲಿ ಇವಳು ಒಬ್ಬಳು. ಸಿಂಗಾಪುರ್, ಜಪಾನ್, ಅಮೆರಿಕಾದಂತಹ ದೇಶಗಳಲ್ಲಿ ತನ್ನ ಶೋಗಳ ಮೂಲಕ ಹೆಸರುವಾಸಿಯಾಗಿದ್ದಾಳೆ. ಒಡಿಸ್ಸಿ ಒಂದು ತುಂಬಾ ಗ್ರೇಸ್ಫುಲ್ ಹಾಗೂ ಬ್ಯೂಟಿಫುಲ್ ಡ್ಯಾನ್ಸ್ ಫಾರ್ಮ್. ನಾನು ಒಡಿಸ್ಸಿಯನ್ನು ಎತ್ತರಕ್ಕೆ ತೆಗೆದುಕೊಳ್ಳಲು ಬಯಸ್ತೀನಿ ಮತ್ತೆ ನಾನು ಕೂಡ ಒಂದು ಫೈನ್ ಒಡಿಸ್ಸಿ ಡ್ಯಾನ್ಸರ್ ಆಗಿ ಬಯಸ್ತೀನಿ. ಅವಳ ಮನೆತನವೇ ಒಡಿಸ್ಸಿ ಡ್ಯಾನ್ಸ್ಗೆ ಹೆಸರುವಾಸಿಯಾಗಿದೆ. ತನ್ನ ತಾಯಿಯ ಜೊತೆ ಮುದ್ರೆಗಳನ್ನ ಮಾಡುತ್ತಿದ್ದರೆ ಪ್ರೇಕ್ಷಕರು ನಿಬ್ಬೆರಗಾಗುತ್ತಾರೆ. 4ನೇ ವಯಸ್ಸಿಗೆ ಪ್ರಶಸ್ತಿಗಳನ್ನ ಗೆಲ್ಲತೊಡಗಿದ ಇವಳು ತನ್ನ ಅಜ್ಜಿಯಿಂದಲೂ ನೃತ್ಯ ಕಲಿತಾಳೆ. ಬರ್ತಿದ್ದಾಳೆ ಯಂಗ್ ಜೀನಿಯಸ್. ಶನಿವಾರ ರಾತ್ರಿ 8 ಗಂಟೆಗೆ. ಸ್ಪೆಷಲ್ ಬ್ರೇಕಿಂಗ್ ನ್ಯೂಸ್ ಕೂಡ ತೋರಿಸ್ತಾ ಇದ್ದೀವಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಹಾಗಾದ್ರೆ ಏನದು? ಲೆಟ್ಸ್ ಸಿ ಬ್ರೇಕಿಂಗ್ ನ್ಯೂಸ್.
ಶಶಿಕಲಾ ಮತ್ತು ಇಳವರಸಿ ಇವರಿಬ್ಬರೂ ಕೂಡ ಹಲವಾರು ವರ್ಷಗಳು ಇದೇ ಕನ್ನಡ ನೆಲದಲ್ಲಿದ್ದವರು, ಜೈಲಲ್ಲಿದ್ದವರು. ಕನ್ನಡ ಓದೋದು ಬರೆಯೋದು ಕಲ್ತಿದ್ರಂತೆ ಇಳವರಸಿ, ಜೈಲಲ್ಲಿ ಕನ್ನಡದಲ್ಲೇ ಮಾತಾಡ್ತಿದ್ರಂತೆ ಇಳವರಸಿ. ಓ, ನಮ್ಮ ಮಣ್ಣಿನ ಗುಣ ಇದು. ಕೃಷಿ ಕರಕುಶಲ ಕೆಲಸದಲ್ಲಿ ಇಳವರಸಿ ಸದಾ ಮುಂದಂತೆ. ಸೊಪ್ಪು, ಬದನೆ, ಮೆಣಸಿನಕಾಯಿ ಎಲ್ಲವನ್ನು ಕೂಡ ಬೆಳೆದಿದ್ರು. ಅಫ್ಕೋರ್ಸ್ ಯಾರ್ಯಾರು ಕಾರಾಗೃಹದಲ್ಲಿರ್ತಾರೆ ಅವ್ರಿಗೆ ಈ ಥರದ್ದೆಲ್ಲ ಮಾಡಿಸ್ತಾರೆ, ಜೊತೆಗೆ ಅವ್ರು ಮಾಡ್ತಾರೆ, ಇಂಟ್ರೆಸ್ಟ್ ಇಟ್ಟು ಆ ಥರ ಎಲ್ಲ ಮಾಡಿದ್ದಾರೆ ಇಳವರಸಿ ಅಂತ ಈ ಕ್ಷಣ ನನ್ನ ಕೊಲೀಗ್ಸ್ ಅಪ್ಡೇಟ್ ಮಾಡ್ತಿದ್ದಾರೆ. ಕೃಷಿ ಕರಕುಶಲ ಕೆಲಸಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು, ಎಲ್ಲರಿಗಿಂತ ತುಂಬ ಚೆನ್ನಾಗಿ. ಶಶಿಕಲಾ ಅವ್ರಿಗೆ ಅಷ್ಟೇ ಅಲ್ಲ, ಇಳವರಸಿಯೂ ಕೂಡ ಕನ್ನಡಾಭಿಮಾನವನ್ನು ಮೆರೆದಿದ್ರಂತೆ. ಡೋರ್ ಇಳಿಸಿ ಸರ್. ಕ್ರಮ ಅದು ಬೈಜೂಸ್ ಯಂಗ್ ಜೀನಿಯಸ್. ಪ್ರತಿ ಶನಿವಾರ ರಾತ್ರಿ 8 ಗಂಟೆ ಪ್ರಸಾರ ಆಗುತ್ತೆ. ಇವತ್ತು ರಾತ್ರಿ 8 ಗಂಟೆ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಒಂದು ಉತ್ತಮ ವೇದಿಕೆ ಈ ಬೈಜೂಸ್ ಯಂಗ್ ಜೀನಿಯಸ್. ಈ ಕಾರ್ಯಕ್ರಮದ ಬಗ್ಗೆ ಭಾರಿ ಮೆಚ್ಚುಗೆ ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಸಂಚಾರಿ ವಿಜಯ್. ಕೊರೋನಾ ಸಂಕಷ್ಟದಲ್ಲೂ ಭಾಳಷ್ಟು ಕಾರ್ಯಚಟುವಟಿಕೆಗಳು ಮತ್ತೆ ಎಂದಿನಂತೆ ನಡೀತಾ ಇದ್ದಾವೆ. ನ್ಯೂಸ್ 18 ಒಂದು ಹೊಸದಾದಂಥ ಕಾರ್ಯಕ್ರಮ ಮಾಡ್ತಾ ಇದೆ, ಯಂಗ್ ಜೀನಿಯಸ್ ಅಂತ ಹೇಳಿ. ಅಂದರೆ ಚಿಕ್ಕ ಮಕ್ಕಳಲ್ಲಿ ಬಾಲ ಪ್ರತಿಭೆಗಳು, ಬಹಳಷ್ಟು ಮಕ್ಕಳಿಗೆ ಬೇರೆ ಬೇರೆ ಆದಂಥ ಪ್ರತಿಭೆಗಳಿರುತ್ತೆ. ಅದು ಕೆಲವರು ಇವಾಗಲೇ ಇನ್ನೋವೇಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ ಮಕ್ಕಳು. ಅದು ಏನೋ ಒಂದು ಹೊಸದಾದಂಥ ವಿಜ್ಞಾನಕ್ಕೆ ಸಂಬಂಧಪಟ್ಟದಂಥ ಏನೋ ಒಂದು ವಿಷಯವನ್ನು ಕಂಡುಹಿಡಿಯುವಂಥದ್ದು. ಹೀಗೆ ಭಾಳಷ್ಟು ಹೊಸ ಪ್ರತಿಭೆಗಳು ಅನಾವರಣ ಆಗ್ತಾ ಇದ್ದಾವೆ. ಅವರುಗಳಿಗೆಲ್ಲ ಸಪೋರ್ಟ್ ಮಾಡೋದಕ್ಕೆ, ಪ್ರೋತ್ಸಾಹಿಸೋದಕ್ಕೆ, ಬೆನ್ನು ತಟ್ಟೋದಕ್ಕೆ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ನ್ಯೂಸ್ 18ನ ಈ ಒಂದು ಯಂಗ್ ಜೀನಿಯಸ್ ಕಾರ್ಯಕ್ರಮಕ್ಕೆ ಶುಭವಾಗಲಿ. ನಮಸ್ಕಾರ.